ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ಪ್ರೀತಿಯ ನಂದು ಮಾತಾಡ್ತಾ ಇದ್ದೀನಿ. ನಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿ ದೇವರ ಬಳಿ ಪ್ರಾರ್ಥನೆಯನ್ನು ಮಾಡಿರ್ತೇವೆ. ಈ ಪ್ರಾರ್ಥನೆ ಅನ್ನೋದು ನಮ್ಮ ಮತ್ತು ದೇವರ ನಡುವಿನ ಸಂಬಂಧವನ್ನು ಬೆಸೆಯುತ್ತೆ. ಪ್ರಾರ್ಥನೆ ಮಾಡೋದ್ರಿಂದ ಮನಸ್ಸಿನ ಶಕ್ತಿ ವೃದ್ಧಿಯಾಗುತ್ತೆ, ನಮ್ಮಲ್ಲಿ ಆತ್ಮವಿಶ್ವಾಸ ಬೆಳೆಯುತ್ತೆ. ನೆಗೆಟಿವ್ ಆಲೋಚನೆಗಳನ್ನು ಪಾಸಿಟಿವ್ ಆಲೋಚನೆಗಳಾಗಿ ಪರಿವರ್ತಿಸುವಲ್ಲಿ ಪ್ರಾರ್ಥನೆ ಸಹಕಾರಿಯಾಗಿದೆ. ನಾವು ನಿಸ್ವಾರ್ಥತೆಯಿಂದ ಪ್ರಾಮಾಣಿಕವಾಗಿ ಮನಸಾರೆ ಮಾಡಿದ ಪ್ರಾರ್ಥನೆ ಫಲವನ್ನು ಸಹ ನೀಡುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಮಾಡುವ ಪ್ರಾರ್ಥನೆ ಹಾಗೂ ರಾತ್ರಿ ಮಲಗುವಾಗ ಮಾಡುವ ಪ್ರಾರ್ಥನೆಗೆ ನಮ್ಮ ಇಡೀ ದಿನವನ್ನೇ ಬದಲಾಯಿಸುವ, ಉತ್ತಮಗೊಳಿಸುವ ಶಕ್ತಿ ಇರುತ್ತೆ. ಅದರಲ್ಲೂ ಚಿಕ್ಕ ಮಕ್ಕಳ ಮುಗ್ಧ ಮನಸ್ಸಿನ ಪ್ರಾರ್ಥನೆಗೆ ಶಕ್ತಿ ಜಾಸ್ತಿ. ಎಷ್ಟೋ ಜನರು ತಮಗೆ ಇದೇ ಮಗು ಬೇಕು ಅಂತ ಅಂದ್ಕೊಂಡಿರ್ತಾರೆ. ಅಂಥವರು ತಾವು ಪ್ರಾರ್ಥನೆ ಮಾಡೋರ ಜೊತೆಗೆ ತಮಗೇನಾದರೂ ಮೊದಲನೇ ಮಗು ಇದ್ದರೆ ಅದ್ರ ಹತ್ರನೂ ಕೂಡ ಪ್ರಾರ್ಥನೆ ಮಾಡಿಸ್ತಾರೆ. ಯಾಕಂದರೆ ಅಷ್ಟು ಶಕ್ತಿ ಇರುತ್ತೆ ಮಕ್ಕಳ ಪ್ರಾರ್ಥನೆಗೆ. ಕೆಲವೊಂದು ಕಠಿಣ ಸಂದರ್ಭದಲ್ಲಿ, ಫಾರ್ ಎಕ್ಸಾಂಪಲ್, ಒಬ್ಬ ರೋಗಿಯನ್ನು ಗುಣಪಡಿಸಲಾಗದೆ ವೈದ್ಯರೇ ಕೈಚೆಲ್ಲಿ ಕುಳಿತಾಗ ಈ ಪ್ರಾರ್ಥನೆ ಅಲ್ಲಿ ಕೆಲಸಕ್ಕೆ ಬರುತ್ತೆ. ವೈದ್ಯರೇ ಗುಣಪಡಿಸಲಾಗದ ಕಾಯಿಲೆಯು ಮಿರಾಕಲ್ ರೂಪದಲ್ಲಿ ಗುಣವಾಗಿರುತ್ತೆ. ಕೆಲವರ ಜೀವವೂ ಸಹ ಉಳಿದಿರುತ್ತೆ. ಪ್ರಾರ್ಥನೆಗಳು ಅಸಾಧ್ಯವಾದುದನ್ನು ಸಾಧ್ಯವಾಗಿಸುತ್ತದೆ. ಜೀವನವೇ ಮುಗಿದು ಹೋದಂತೆ ಭಾಸವಾಗುತ್ತಿರುವಾಗ ಇನ್ನು ಬದುಕುವುದೇ ಕಷ್ಟವೆಂದು ಕೈಕಟ್ಟಿ ಕುಳಿತಾಗಲೂ ಸಹ ಈ ಪ್ರಾರ್ಥನೆ ಅಂತಹ ಕಠಿಣ ಸಂದರ್ಭವನ್ನು ನಿಭಾಯಿಸಲು ಶಕ್ತಿಯನ್ನು ತುಂಬುತ್ತವೆ. ಹೊಸ ಜೀವನದ ಪ್ರಾರಂಭಕ್ಕೆ ಉತ್ಸಾಹ, ಹುಮ್ಮಸ್ಸನ್ನು ತುಂಬುತ್ತೆ. ಎಲ್ಲರೂ ಕೈ ಬಿಟ್ಟಾಗ ನಮ್ಮ ಕೈ ಹಿಡಿದು ಮೇಲೆತ್ತುವುದೇ ಈ ಪ್ರಾರ್ಥನೆ. ನಾವು ಮಾಡುವ ಒಳ್ಳೆಯ ಪ್ರಾರ್ಥನೆ ನಮ್ಮ ಹೊಸ ಜೀವನಕ್ಕೆ ನಾಂದಿ ಹಾಡುತ್ತದೆ.